ಸ್ನೇಹಿತರೆ, ಈ ಜಗತ್ತಿನಲ್ಲಿ ಕಳ್ಳರು ಏನನ್ನು ಕದಿಯಬಲ್ಲರು? ಹಣ, ಒಡವೆ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಮಾತ್ರ ಅಲ್ವೇ? ಆದರೆ ನಮ್ಮ ಬಳಿ ಇರುವ ಅತಿ ದೊಡ್ಡ ಸಂಪತ್ತನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಅದು ಯಾವುದು ಗೊತ್ತೇ? ಒಬ್ಬ ಸನ್ಯಾಸಿ ಮತ್ತು ಒಬ್ಬ ಕಳ್ಳನ ನಡುವೆ ನಡೆದ ಆ ಅಪರೂಪದ ಘಟನೆಯನ್ನು ಒಮ್ಮೆ ಕೇಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮತ್ತಷ್ಟು ಕಥೆಗಳು ನಮ್ಮ ಬದುಕಿಗೆ ಎಷ್ಟು ಚೆನ್ನಾಗಿ ಹೋಲುತ್ತವೆ ಎಂಬುದನ್ನು ನೋಡೋಣ ಬನ್ನಿ. ಚಂದ್ರನನ್ನು ಕದಿಯಲಾಗದು. ಈ ಕಥೆಯು ನಿಸ್ವಾರ್ಥತೆ ಮತ್ತು ಭೌತಿಕ ವಸ್ತುಗಳಿಂದ ಆಂತರಿಕ ಸಂಪತ್ತು ಎಷ್ಟು ದೊಡ್ಡದು ಎಂಬುದನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತದೆ. ಯೋರ್ಕನ್ ಎಂಬ ಹೆಸರಿನ ಒಬ್ಬ ಗುರುಗಳಿದ್ದರು. ಅವರು ಗುಡ್ಡದ ತಪ್ಪಲಿನಲ್ಲಿ ಒಂದು ಸಣ್ಣ ಹುಲ್ಲಿನ ಕುಟೀರದಲ್ಲಿ ವಾಸಿಸುತ್ತಿದ್ದರು. ಅವರ ಬಳಿ ಇದ್ದದ್ದೇ ಒಂದು ಹಳೆಯ ಬಟ್ಟೆ ಮತ್ತು ತಿನ್ನಲು ಒಂದು ಪಾತ್ರೆ. ಅವರ ಜೀವನ ಅತ್ಯಂತ ಸರಳವಾಗಿತ್ತು. ಒಂದು ರಾತ್ರಿ ಯೋರ್ಕನ್ ಅವರ ಕುಟೀರದ ಹೊರಗೆ ಧ್ಯಾನ ಮಾಡುತ್ತಾ ಕುಳಿತಿದ್ದರು. ಆಗ ಒಬ್ಬ ಕಳ್ಳ ಕುಟೀರದೊಳಗೆ ನುಗ್ಗಿದನು. ಕುಟೀರದ ಒಳಗೆ ಕದಿಯಲು ಏನಾದರೂ ಸಿಗಬಹುದು ಎಂದು ಅವನು ಮೂಲೆಯನ್ನು ಹುಡುಕಿದನು. ಆದರೆ ಅಲ್ಲಿ ಏನೂ ಇರಲಿಲ್ಲ. ಯೋರ್ಕನ್ ಅವರು ಒಳಗೆ ಬಂದು ಕಳ್ಳನನ್ನು ನೋಡಿ ನಗುತ್ತಾ ನಿಂತರು. ಕಳ್ಳನು ಗಾಬರಿಯಾದನು ಮತ್ತು ಏನು ಸಿಗಲಿಲ್ಲವಲ್ಲ ಎಂಬ ಬೇಸರದಲ್ಲಿದ್ದನು. ಆಗ ಯೋರ್ಕನ್ ಹೇಳಿದ, "ಓ ಗೆಳೆಯ, ನೀನು ಬಹಳ ದೂರದಿಂದ ನನ್ನನ್ನು ಭೇಟಿಯಾಗಲು ಬಂದಿದ್ದೀಯ. ಆದರೆ ನಿನಗೆ ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ ಎಂದು ನನಗೆ ಸಂಕಟವಾಗುತ್ತಿದೆ. ನೀನು ಬರಿಗೈಲಿ ಹೋಗುವುದು ನನಗೆ ಇಷ್ಟವಿಲ್ಲ" ಎಂದು ಹೇಳಿದರು. ಕಳ್ಳನಿಗೆ ಆಶ್ಚರ್ಯವಾಯಿತು. ಒಬ್ಬ ಮನುಷ್ಯ ತನ್ನ ಮನೆಗೆ ಬಂದ ಕಳ್ಳನಿಗೆ ಹೀಗೆ ಹೇಳಲು ಸಾಧ್ಯವೇ? ಯೋರ್ಕನ್ ತಕ್ಷಣ ತಾವು ಉಟ್ಟುಕೊಂಡಿದ್ದ ಬಟ್ಟೆಯನ್ನು ಬಿಚ್ಚಿ ಕಳ್ಳನಿಗೆ ನೀಡುತ್ತಾ ಹೇಳಿದರು, "ಇಗೋ, ನನ್ನ ಬಳಿ ಇರುವ ಈ ಬಟ್ಟೆಯನ್ನಾದರೂ ಉಡುಗೊರೆಯಾಗಿ ತೆಗೆದುಕೋ." ಕಳ್ಳನು ಗಾಬರಿಯಿಂದ ಆ ಬಟ್ಟೆಯನ್ನು ಕಿತ್ತುಕೊಂಡು ಕತ್ತಲೆಯಲ್ಲೇ ಓಡಿ ಹೋದನು. ಯೋರ್ಕನ್ ಅವರು ಬೆತ್ತಲೆಯಾಗಿ ಕುಟೀರದ ಹೊರಗೆ ಕುಳಿತರು. ಅಂದು ಹುಣ್ಣಿಮೆಯ ರಾತ್ರಿ. ಆಗಸದಲ್ಲಿ ಚಂದ್ರ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದನು. ಯೋರ್ಕನ್ ಚಂದ್ರನನ್ನು ನೋಡುತ್ತಾ ಮರುಗಿದರು. ಪಾಪ, ಆ ಕಳ್ಳ ಎಷ್ಟು ಒಳ್ಳೆಯವನು. ಸಾಧ್ಯವಿದ್ದರೆ ನಾನು ಅವನಿಗೆ ಈ ಸುಂದರವಾದ ಚಂದ್ರನನ್ನೇ ಉಡುಗೊರೆಯಾಗಿ ನೀಡುತ್ತಿದ್ದೆ. ಆದರೆ ಚಂದ್ರನನ್ನು ಕದಿಯಲು ಸಾಧ್ಯವಿಲ್ಲವಲ್ಲ ಎಂದು ಹೇಳಿದರು. ಸ್ನೇಹಿತರೆ, ಈ ಕಥೆಯ ಅರ್ಥ ಬಹಳ ಆಳವಾಗಿದೆ. ಯೋರ್ಕನ್ ಅವರಿಗೆ ವಸ್ತುಗಳ ಮೇಲೆ ವ್ಯಾಮೋಹ ಇರಲಿಲ್ಲ. ಅವರ ಬಳಿ ಇದ್ದ ಶಾಂತಿ ಮತ್ತು ಪ್ರಕೃತಿಯ ಸೌಂದರ್ಯವೇ ಅವರ ನಿಜವಾದ ಸಂಪತ್ತು. ನಾವು ಸಣ್ಣ ಪುಟ್ಟ ವಸ್ತುಗಳನ್ನು ಕಳೆದುಕೊಂಡಾಗ ತುಂಬಾ ದುಃಖಿತರಾಗುತ್ತೇವೆ. ಆದರೆ ನೆನಪಿಡಿ, ನಮ್ಮಲ್ಲಿರುವ ಪ್ರೀತಿ, ಕರುಣೆ ಮತ್ತು ಆಂತರಿಕ ಶಾಂತಿಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಹೊರಗಿನ ಸಂಪತ್ತು ಇಂದು ಇರುತ್ತದೆ, ನಾಳೆ ಹೋಗುತ್ತದೆ. ಆದರೆ ನೆನಪಿಡಿ, ಒಳಗೆ ಇರುವ ಆ ಚಂದ್ರನಂತಹ ಶಾಂತಿ ಎಂದಿಗೂ ನಿಮ್ಮದೇ ಆಗಿರುತ್ತದೆ. ಮತ್ತೊಂದು ಕತೆ, ಒಂದು ಕಪ್ ಚಹಾ. ಇದು ತತ್ವದ ಸಾರವಾದ ವರ್ತಮಾನದಲ್ಲಿ ಬದುಕುವುದು ಎಂಬುದನ್ನು ಅತ್ಯಂತ ಸರಳವಾಗಿ ಮತ್ತು ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಸ್ನೇಹಿತರೆ, ನಾವು ಇಂದು ಮಾಡುವ ಕೆಲಸದ ಬಗ್ಗೆ ನಮಗೆ ಪೂರ್ಣ ಗಮನವಿದೆಯೇ? ನಾವು ಚಹಾ ಕುಡಿಯುವಾಗ ನಾಳಿನ ಕೆಲಸದ ಬಗ್ಗೆ ಯೋಚಿಸುತ್ತೇವೆ. ಊಟ ಮಾಡುವಾಗ ಮೊಬೈಲ್ ನೋಡುತ್ತೇವೆ. ಆದರೆ ತತ್ವ ಹೇಳುವುದು ಒಂದೇ ಮಾತು: ನೀವು ಏನು ಮಾಡುತ್ತಿದ್ದೀರೋ ಅಲ್ಲಿ ಸಂಪೂರ್ಣವಾಗಿ ಇರಿ. ಈ ಸಣ್ಣ ಕತೆ ನಿಮ್ಮ ಅವಸರದ ಜೀವನಕ್ಕೆ ಒಂದು ದೊಡ್ಡ ಬ್ರೇಕ್ ಹಾಕಬಹುದು. ಒಬ್ಬ ಯುವಕನಿದ್ದ. ಅವನಿಗೆ ಜೀವನದಲ್ಲಿ ನೆಮ್ಮದಿಯೇ ಇರಲಿಲ್ಲ. ಅವನ ಮನಸ್ಸು ಯಾವಾಗಲೂ ಸಾವಿರಾರು ಆಲೋಚನೆಗಳಿಂದ ತುಂಬಿರುತ್ತಿತ್ತು. ಏನನ್ನೋ ಸಾಧಿಸಬೇಕು ಎಂಬ ಹಂಬಲ, ಕಳೆದು ಹೋದ ದಿನಗಳ ಬಗ್ಗೆ ಚಿಂತೆ, ಹೀಗೆ ಅವನ ತಲೆ ಸದಾ ಬಿಸಿಯಾಗಿರುತ್ತಿತ್ತು. ಅವನು ಒಬ್ಬ ಗುರುವಿನ ಬಳಿ ಹೋಗಿ ಕೇಳಿದ, "ಗುರುಗಳೇ, ನನಗೆ ಮನಃಶಾಂತಿ ಬೇಕು. ನೀವು ಹೇಗೆ ಇಷ್ಟು ಪ್ರಶಾಂತವಾಗಿ ಇರುತ್ತೀರಿ? ನಿಮ್ಮ ದಿನಚರಿ ಏನು? ನೀವು ಮಾಡುವ ವಿಶೇಷ ಸಾಧನೆಯಾದರೂ ಏನು?" ಎಂದು ಆ ಯುವಕ ಕೇಳಿದ. ಗುರುಗಳು ಶಾಂತವಾಗಿ ನಕ್ಕು ಹೇಳಿದರು, "ನನ್ನ ಸಾಧನೆ ಬಹಳ ಸರಳ ಮಗು. ನನಗೆ ಹಸಿವಾದಾಗ ನಾನು ಊಟ ಮಾಡುತ್ತೇನೆ. ನನಗೆ ನಿದ್ರೆ ಬಂದಾಗ ನಾನು ಮಲಗುತ್ತೇನೆ" ಎಂದು ಗುರುಗಳು ಹೇಳಿದರು. ಯುವಕನಿಗೆ ಸಿಟ್ಟು ಬಂತು. ಅದನ್ನೇ ಎಲ್ಲರೂ ಮಾಡುತ್ತಾರಲ್ಲ. ನಾನು ಹಸಿವಾದಾಗ ಊಟ ಮಾಡುತ್ತೇನೆ, ನಿದ್ರೆ ಬಂದಾಗ ಮಲಗುತ್ತೇನೆ, ಇದರಲ್ಲಿ ವಿಶೇಷವೇನಿದೆ ಎಂದನು. ಆಗ ಗುರುಗಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರು, "ಇಲ್ಲ ಮಗು, ಎಲ್ಲರೂ ಹಾಗೆ ಮಾಡುವುದಿಲ್ಲ. ನೀನು ಊಟ ಮಾಡುವಾಗ ಸಾವಿರಾರು ಆಲೋಚನೆಗಳನ್ನು ಮಾಡುತ್ತಿರುತ್ತೀಯ. ನೀನು ಮಲಗಿದಾಗ ನಾಳಿನ ಚಿಂತೆಯಲ್ಲಿರುತ್ತೀಯ. ಅಂದರೆ ನೀನು ಊಟ ಮಾಡುವಾಗ ಅಲ್ಲಿ ಇರುವುದಿಲ್ಲ, ಮಲಗಿದ್ದಾಗಲೂ ಅಲ್ಲಿ ನೀನು ಇರುವುದಿಲ್ಲ" ಎಂದು ಹೇಳಿದರು. ಗುರುಗಳು ಅವನಿಗೆ ಒಂದು ಕಪ್ ಚಹಾವನ್ನು ನೀಡಿದರು. "ಈಗ ಈ ಚಹಾವನ್ನು ಕುಡಿ. ಆದರೆ ನೆನಪಿರಲಿ, ಚಹಾ ಕುಡಿಯುವಾಗ ಕೇವಲ ಚಹಾವನ್ನು ಮಾತ್ರ ಕುಡಿ. ಅದರ ಬಣ್ಣ ನೋಡು, ಅದರ ಸುವಾಸನೆ ಆಸ್ವಾದಿಸು, ಅದರ ಬಿಸಿಯನ್ನು ಅನುಭವಿಸು. ಈ ಕ್ಷಣದಲ್ಲಿ ನಿನ್ನ ಮನಸ್ಸಿನಲ್ಲಿ ಬೇರೆ ಯಾವ ವಿಚಾರವೂ ಇರಬಾರದು" ಎಂದು ಗುರುಗಳು ಹೇಳಿದರು. ಯುವಕ ಆ ಒಂದು ಕಪ್ ಚಹಾವನ್ನು ಅತ್ಯಂತ ಗಮನವಿಟ್ಟು ಕುಡಿದನು. ಅವನಿಗೆ ಅಂದು ತಿಳಿದಿದ್ದೇನೆಂದರೆ, ಆ ಒಂದು ಕಪ್ ಚಹಾದಲ್ಲಿ ಸಿಕ್ಕ ಆನಂದ ಅವನಿಗೆ ಹಿಂದೆಂದೂ ಸಿಕ್ಕಿರಲಿಲ್ಲ. ಏಕೆಂದರೆ ಅವನು ಮೊದಲ ಬಾರಿ ಅಲ್ಲಿಯೇ ಇದ್ದನು.
ಸ್ನೇಹಿತರೆ, ಇದು ಜೀವನಕ್ಕೆ ನಮಗೆ ಹೇಗೆ ಅನ್ವಯಿಸುತ್ತದೆ ಎಂದರೆ, ನಾವು ಜೀವನದ ದೊಡ್ಡ ದೊಡ್ಡ ಗುರಿಗಳ ಹಿಂದೆ ಓಡುವಾಗ ಈ ಕ್ಷಣದ ಸಣ್ಣ ಸಣ್ಣ ಸುಖಗಳನ್ನು ಮರೆತು ಬಿಡುತ್ತೇವೆ. ನಿನ್ನೆ ಮುಗಿದು ಹೋಗಿದೆ, ನಾಳೆ ಇನ್ನೂ ಬಂದಿಲ್ಲ. ನಮ್ಮ ಕೈಯಲ್ಲಿರುವುದು ಕೇವಲ ಈ ಕ್ಷಣ ಮಾತ್ರ. ನೀವು ಚಹಾ ಕುಡಿಯುವಾಗ ಕೇವಲ ಚಹಾವನ್ನು ಮಾತ್ರ ಕುಡಿಯಿರಿ. ಕೆಲಸ ಮಾಡುವಾಗ ಕೇವಲ ಕೆಲಸ ಮಾತ್ರ ಮಾಡಿ. ಪ್ರೀತಿಸುವಾಗ ಕೇವಲ ಪ್ರೀತಿಸಿ. ಯಾವಾಗ ನಿಮ್ಮ ಮನಸ್ಸು ಮತ್ತು ದೇಹ ಒಂದೇ ಕಡೆ ಇರುತ್ತದೆಯೋ ಅಂದೇ ನೀವು ಜೀವನದ ನಿಜವಾದ ರಸವನ್ನು ಸವಿಯಬಲ್ಲಿರಿ. ಮತ್ತೊಂದು ಜೈನ್ ತತ್ವದ ಕತೆ, ಸ್ವರ್ಗದ ಬಾಗಿಲು. ಈ ಕಥೆಯು ಅಹಂಕಾರ ಮತ್ತು ಕೋಪ ಹೇಗೆ ನರಕವನ್ನು ಸೃಷ್ಟಿಸುತ್ತದೆ ಮತ್ತು ನಮ್ರತೆ ಹೇಗೆ ಸ್ವರ್ಗವನ್ನು ತೆರೆಯುತ್ತದೆ ಎಂಬುದನ್ನು ಕೇವಲ 2 ನಿಮಿಷಗಳ ಸಂಭಾಷಣೆಯಲ್ಲಿ ವಿವರಿಸುತ್ತದೆ. ಸ್ನೇಹಿತರೆ, ಸ್ವರ್ಗ ಮತ್ತು ನರಕ ಎಲ್ಲಿವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅವು ಸತ್ತ ಮೇಲೆ ಹೋಗುವ ಜಾಗಗಳೇ ಅಥವಾ ನಮ್ಮ ಮನಸ್ಸಿನಲ್ಲೇ ಇವೆಯೇ? ಒಬ್ಬ ಶಕ್ತಿಶಾಲಿ ಸಮುರಾಯ್ ಯೋಧ ಮತ್ತು ಒಬ್ಬ ಸಣ್ಣ ಜೈನ್ ಸನ್ಯಾಸಿಯ ನಡುವೆ ನಡೆದ ಈ ಸಂಘರ್ಷ ಸ್ವರ್ಗದ ಬಾಗಿಲು ಎಲ್ಲಿದೆ ಎಂಬ ರಹಸ್ಯವನ್ನು ಬಯಲು ಮಾಡುತ್ತದೆ. ಒಬ್ಬ ದೃಢಕಾಯದ ಅಹಂಕಾರಿ ಸಮುರಾಯ್ ಯೋಧನಿದ್ದ. ಅವನಿಗೆ ಯುದ್ಧದಲ್ಲಿ ಸೋಲೇ ಇರಲಿಲ್ಲ. ಒಂದು ದಿನ ಅವನಿಗೆ ಸ್ವರ್ಗ ಮತ್ತು ನರಕದ ಬಗ್ಗೆ ತಿಳಿಯಬೇಕೆಂಬ ಕುತೂಹಲವಾಯಿತು. ಅವನು ಒಬ್ಬ ವೃದ್ಧ ಜೈನ್ ಸನ್ಯಾಸಿಯ ಬಳಿ ಹೋಗಿ ಗರ್ಜಿಸಿದ, ಓ ಸನ್ಯಾಸಿಯೇ, ನನಗೆ ಹೇಳು, ಸ್ವರ್ಗ ಎಂದರೆ ಏನು? ನರಕ ಎಂದರೆ ಏನು? ಅವುಗಳ ಬಾಗಿಲು ಎಲ್ಲಿದೆ? ವೃದ್ಧ ಸನ್ಯಾಸಿ ಆ ಯೋಧನನ್ನು ಮೇಲಿಂದ ಕೆಳಕ್ಕೆ ಒಮ್ಮೆ ನೋಡಿ ಅಸಡ್ಡೆಯಿಂದ ನಕ್ಕರು. ನೀನೊಬ್ಬ ಯೋಧನೇ, ನಿನ್ನನ್ನು ನೋಡಿದರೆ ಒಬ್ಬ ಭಿಕ್ಷುಕನಂತೆ ಕಾಣುತ್ತಿದ್ದೀಯ. ನಿನ್ನ ಕೈಯಲ್ಲಿರುವ ಕತ್ತಿ ತುಕ್ಕು ಹಿಡಿದಂತಿದೆ. ನಿನ್ನಂತಹ ಮೂರ್ಖನಿಗೆ ನಾನು ಸ್ವರ್ಗದ ಬಗ್ಗೆ ವಿವರಿಸಬೇಕೆ ಎಂದರು. ಸಮುರಾಯ್ಗೆ ಅವಮಾನವಾಯಿತು. ಅವನ ರಕ್ತ ಕುದಿಯತೊಡಗಿತು. ನನ್ನನ್ನೇ ಅವಮಾನಿಸುವಷ್ಟು ಧೈರ್ಯವೇ ನಿನಗೆ? ತನ್ನ ಮಿಯಾನದಿಂದ ಕತ್ತಿಯನ್ನು ಹಿರಿದು ಸನ್ಯಾಸಿಯ ತಲೆ ಕತ್ತರಿಸಲು ಮುಂದಾದನು. ಸನ್ಯಾಸಿ ಕಿಂಚಿತ್ತು ಅಲುಗಾಡದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಶಾಂತವಾಗಿ ಹೇಳಿದರು, ಇಗೋ, ಈಗ ನರಕದ ಬಾಗಿಲು ತೆರೆಯುತ್ತಿದೆ. ಸಮುರಾಯ್ ತಕ್ಷಣ ಸ್ತಬ್ಧನಾದ. ಸನ್ಯಾಸಿಯ ಧೈರ್ಯ ಮತ್ತು ಅವರು ಹೇಳಿದ ಮಾತಿನ ಆಳ ಅವನಿಗೆ ಅರ್ಥವಾಯಿತು. ತನ್ನ ಕೋಪವೇ ತನ್ನನ್ನು ನರಕಕ್ಕೆ ದೂಡುತ್ತಿದೆ ಎಂದು ಅವನಿಗೆ ಅರಿವಾಯಿತು. ಕೂಡಲೇ ತನ್ನ ಕತ್ತಿಯನ್ನು ಕೆಳಗಿಟ್ಟು ಸನ್ಯಾಸಿಯ ಪಾದಗಳಿಗೆ ಬಿದ್ದು ಕ್ಷಮೆ ಯಾಚಿಸಿದನು. ಆಗ ಸನ್ಯಾಸಿ ಮಂದಹಾಸ ಬೀರುತ್ತಾ ಹೇಳಿದರು, ಮಗು, ಈಗ ನೋಡು, ಸ್ವರ್ಗದ ಬಾಗಿಲು ತೆರೆಯುತ್ತಿದೆ. ಸ್ನೇಹಿತರೆ, ಸ್ವರ್ಗ ಮತ್ತು ನರಕ ಎಂಬುದು ಭೌಗೋಳಿಕ ಪ್ರದೇಶಗಳಲ್ಲ, ಅವು ನಮ್ಮ ಮಾನಸಿಕ ಸ್ಥಿತಿಗಳು. ನಾವು ಕೋಪ, ಅಸೂಹೆ ಮತ್ತು ದ್ವೇಷದಲ್ಲಿದ್ದಾಗ ನರಕದ ಬಾಗಿಲು ತೆರೆಯುತ್ತದೆ. ಅದೇ ರೀತಿ ನಾವು ನಮ್ರತೆ, ಪ್ರೀತಿ ಮತ್ತು ಕ್ಷಮಾಗುಣವನ್ನು ಹೊಂದಿದ್ದಾಗ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ ಈ ಬಾಗಿಲುಗಳು ನಮ್ಮ ಮುಂದೆಯೇ ಇರುತ್ತವೆ. ಯಾವ ಬಾಗಿಲನ್ನು ಪ್ರವೇಶಿಸಬೇಕು ಎಂಬುದು ನಮ್ಮ ನಿರ್ಧಾರಕ್ಕೆ ಬಿಟ್ಟಿತ್ತು. ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.